ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಮಾರ್ನಿಂಗ್ ರೂಟೀನ್ ಬ್ಲಾಗ್ ಆಗಿದೆ. ಒಂದು 5 ಡೇಸ್ ಆರಾಮಾಗಿದ್ದೆ ಅಂತ ಹೇಳ್ತೀನಿ. ಸೊ ಬೇಗ ಎದ್ದಾಳಬೇಕು ಅನ್ನೋ ಒಂದು ಟೆನ್ಷನ್ ಇರಲಿಲ್ಲ. ಹೇಗಿದ್ರು ಪೊಂಗಲ್ಗೆ ಅಂತ ಒಂದು 5 ಡೇಸ್ ರಜೆ ಇತ್ತಲ್ವ. ಸೊ ಹಾಗಾಗಿ ಬೇಗ ಎದ್ಬಿಟ್ಟು ತಿಂಡಿ ಮಾಡಬೇಕು, ಲಂಚ್ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇರಲಿಲ್ಲ. ಹೇಗಿದ್ರು ಒಂದು 5 ಡೇಸ್ ಆರಾಮಾಗಿದ್ದೆ. ಸೊ ಈ ವಾತಾವರಣ ಇವಾಗಿರುವಂಥ ಸೀಸನ್ನಲ್ಲಿ ಬೇಗ ಎದ್ದಾಳಕ್ಕೂ ಆಗೋದಿಲ್ಲ. ಒಂದು ಅರ್ಧ ಗಂಟೆ ಇನ್ನೂ ಸ್ವಲ್ಪ ಹೊತ್ತು ಮಲಗೋಣ ಅಂತ ಅನ್ನಿಸ್ತಾ ಇರುತ್ತೆ ಚಳಿಗೆ. ರಜೆ ಎಲ್ಲ ಕಳೆದು ಸ್ಕೂಲ್ ಯಾವಾಗ ಸ್ಟಾರ್ಟ್ ಅಂತ ತಿರ್ಗಾ ಮೆಸೇಜ್ ನೋಡ್ತೀವಿ. ರೆಗ್ಯುಲರ್ ಆಗಿ ಬೆಳಗ್ಗೆ ಬೇಗ ಎದ್ದು ಟಿಫನ್ ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು. ಇದೇ ಬೆಳಗಿನ ಬಿಸಿ ಮಾರ್ನಿಂಗ್ ರೊಟೀನ್ ಅಂತಲೇ ಹೇಳ್ತೀನಿ ನಾನು. ಸೊ ಇವತ್ತು ಬೆಳಗ್ಗೆ ಟಿಫನಿಗೆ ನಾನು ಇಡ್ಲಿ ಹಾಗೆ ಮಿನಿ ಇಡ್ಲಿ ಎರಡನ್ನೂ ಮಾಡಿದ್ದೆ. ಬೆಟರ್ ಅಂತ ಅನಿಸುತ್ತೆ ನನಗೆ. ಯಾವಾಗಲೂ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಬೇಗ ಮಕ್ಕಳಿಗೆ ಇಡ್ಲಿ ಇಲ್ಲ ದೋಸೆ, ಅದರಲ್ಲೂ ವೆರೈಟಿ ದೋಸೆ ಹಾಕ್ಕೊಡ್ಬಹುದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಲ್ಲದೆ ಇನ್ನೊಂದೇನೆಂದರೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕು ಮಕ್ಕಳಿಗೆ. ಕರೆಕ್ಟ್ 10 ಗಂಟೆ ಟೈಮಿಗೆ ಅವರಿಗೆ ಸ್ನ್ಯಾಕ್ಸ್ ಟೈಮ್ ಬಿಡ್ತಾರೆ. ಸೊ ಆವಾಗ ಸ್ನ್ಯಾಕ್ಸಿಗೆ ಏನಾದರೂ ಕಾಳುಗಳು ಹಾಗೆ ಡ್ರೈ ಫ್ರೂಟ್ಸು, ಹಣ್ಣು ಇಲ್ಲ ಅಂತಂದರೆ ಮನೇಲಿ ಕಾರ್ನ್ ಇದ್ದರೆ ಕಾರ್ನ್ ಏನಾದರೂ ಮಾಡಿಕೊಡ್ತೀನಿ. ಸೊ ಬಿಸ್ಕೆಟು, ಚಾಕ್ಲೇಟು ಈ ರೀತಿ ಅಂತೂ ಕೊಡೋದಿಲ್ಲ. ಯಾವಾಗಲೂ ಚಿಕ್ಕದ್ರಿಂದ LKG ಇಂದನೂ ನಾನು ಇದೇ ರೀತಿ ರೂಢಿ ಮಾಡಿಕೊಟ್ಟಿರೋದು ಇಬ್ಬರಿಗೂ. ಸೊ ಅದೇ ರೀತಿ ಯೂಸ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಬಿಸ್ಕೆಟು, ಚಾಕ್ಲೇಟು ಇದೆಲ್ಲ ತಿನ್ನೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ತಿಂತಾರೆ. ಸ್ನ್ಯಾಕ್ಸ್ ಆಗಿ ತುಂಬ ರೇರು ಕೊಡೋದಿಲ್ಲ ನಾನು ಜಾಸ್ತಿ ಸ್ಕೂಲಿಗೆ. ಹಾಗೆ ನಮ್ಮ ಮನೇಲಿ ಇಡ್ಲಿ ಮಾಡಿದರೆ ಮಿನಿ ಇಡ್ಲಿ ಮಾಡಲೇಬೇಕು. ನಮ್ಮ ಋತ್ವಿಕಂಗೆ ತುಂಬ ಇಷ್ಟ. ಸೊ ಅದರಲ್ಲೂ ಪುಡಿ ಇಡ್ಲಿ ಮಾಡೋದು ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಮುಂಚೆನೇ ಹೇಳ್ಬಿಡ್ತಾನೆ, ಅಮ್ಮ ನೀವು ಇಡ್ಲಿ ಮಾಡಬೇಕಾದ್ರೆ ನನಗೆ ಚಿಕ್ಕದು ಇಡ್ಲಿನೂ ಮಾಡಿಕೊಟ್ಬಿಡಿ, ಮಿನಿ ಇಡ್ಲಿನೂ ಮಾಡಿಬಿಡಿ ಅಂತ ಹೇಳಿ. ಮಿನಿ ಇಡ್ಲಿ ಮಾಡೋದಿಲ್ಲ ನಾನು, ತುಂಬ ರೇರು. ಏನಕ್ಕೆ ಅಂತ ಅಂದರೆ ಟೈಮು ಜಾಸ್ತಿ ತಗೊಳುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಇವಾಗ ಒಂದು ಸೆಟ್ ಫುಲ್ ಮಿನಿ ಇಡ್ಲಿ ಇಟ್ಟಿದ್ದೀವಿ ಅಂತಂದರೆ ಒಬ್ರಿಗೆ ಒಂದು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ಬೋದು. ಅಷ್ಟು ಚಿಕ್ಕ ಸೈಜು ಅದು. ಸೊ 1 ಸ್ಪೂನಷ್ಟು ಇರೋದಿಲ್ಲ. ಹಾಗಾಗಿ ಟೈಮ್ ತಗೊಳುತ್ತೆ. ಯಾವಾಗಲಾದರೂ ಒಂದು ಟೈಮ್ ಆಸೆ ಪಟ್ಟು ಕೇಳ್ತಾರಲ್ಲ ಅಂತ ಹೇಳಿ ಇಡ್ಲಿ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ಅಂತ ಟೊಮೊಟೊ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ನಮ್ಮ ಮನೇಲಿ ಇಡ್ಲಿ ಜೊತೆಗೆ ಸಾಂಬಾರು ಮಾಡಿದ್ರೆ ಮಕ್ಕಳು ತುಂಬ ಕಮ್ಮಿ ತಿನ್ನೋದಿಲ್ಲ. ಅದೇ ಟೊಮೊಟೊ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾರೆ. ಸೊ ಹಾಗಾಗಿ ಇಡ್ಲಿ ಜೊತೆಗೆ ಟೊಮೊಟೊ ಚಟ್ನಿನೇ ಜಾಸ್ತಿ ಮಾಡುವಂಥದ್ದು. ಟೈಮಿಗೆ ಅಂತ ಕಾರ್ನ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ಮಿನಿ ಇಡ್ಲಿಗೆ ಚಟ್ನಿ ಪುಡಿಯಲ್ಲಿ ಫ್ರೈ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಂತೂ. ಸೊ ಹಾಗಾಗಿ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಸಾಮಾನ್ಯ ಇಲ್ಲಿ ಇಡ್ಲಿ ಪುಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಅದೇ ಬರುತ್ತೆ ಬಾಯಲ್ಲಿ. ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ. ಚಟ್ನಿ ಪುಡಿ ಮಾಡೋಕೆ ನಾನಿಲ್ಲಿ ಯೂಸ್ ಮಾಡ್ಕೊಂಡಿರೋ ಕ್ವಾಂಟಿಟಿ ಕಪ್ಪು 80 ml ಇದೆ. ಸೊ 1 ಕಪ್ಪು ಫುಲ್ಲಾಗಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕಂದು ಬಣ್ಣ ಬರೋವರೆಗೂ ಉರಿಬೇಕು. ಆ ಉರಿತಾನೆ ಫ್ಲೇವರ್ ಬರುತ್ತಲ್ವ, ಅದರದ್ದು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲೇ ಚೆನ್ನಾಗಿರುತ್ತೆ ಉರಿಬೇಕಾದ್ರೆ. ಉದ್ದಿನಬೇಳೆ, ಕಡಲೆಬೇಳೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಖಾರವಾಗಿರುವಂತಹ ಕೆಂಪು ಒಣಮೆಣಸಿನ್ಕಾಯಿನ ಒಂದು 3 ತೊಗೊಂಡಿದ್ದೀನಿ. ನಾನು ಇದನ್ನು ಮಧ್ಯದಲ್ಲಿ ಪೀಸ್ ಮಾಡಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಕೆಲವೊಂದು ಸಲ ಉರಿಬೇಕಾದ್ರೆ ಸಿಡಿಯುತ್ತೆ ಹಂಗೆ ಮೆಣಸಿನ್ಕಾಯಿ. ಫುಲ್ಲಾಗಿ ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ದೇ ಹಾಕಿದ್ವಿ ಅಂದರೆ ಅದು ಮೆತ್ತಗಿರುತ್ತಲ್ವ, ಹಾಗಾಗಿ ಸಿಡಿದು ಬಿಡುತ್ತೆ. ಸೊ ಹಾಗೆ ಮಧ್ಯದಲ್ಲಿ ಪೀಸ್ ಮಾಡಿ ಹಾಕಿದ್ರೆ ಸಿಡಿಯೋದಿಲ್ಲ ಅಂತ ಹೇಳಿಬಿಟ್ಟು 1 ಕೈ ಹಿಡಿಯುವಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. 1 ಸ್ಪೂನ್ ಜೀರಿಗೆ. ಸೊ ಇಷ್ಟನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿ ವೈಟ್ ಕಲರ್ ಪುಟ್ಟೆಳ್ಳು ಕೂಡ ಹಾಕೊಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ಮಕ್ಕಳು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹಾಕಲಿಲ್ಲ. ಹಾಗೆ ಸ್ವಲ್ಪ ಒಂದು ಅರ್ಧ ಚುಟ್ಕಿವಷ್ಟು ಇಂಗ್ ಪೌಡ್ರ್ ಹಾಕಿದ್ದೀನಿ. ಅಳ್ಳುಪ್ಪು ರುಚಿಗೆ ತಕ್ಕಷ್ಟು. ಸೊ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡು, ಬಿಸಿ ಆರಿದ ಮೇಲೆ ಪೌಡ್ರು ಮಾಡ್ಕೊಬೇಕು. ನೀರು ಹಾಕಬಾರ್ದು, ಹಾಗೆ ಡ್ರೈ ಪೌಡ್ರು ಮಾಡ್ಕೊಬೇಕು. ಸೊ ಇದನ್ನು 1-2 ತಿಂಗಳಿಟ್ರೂ ಚೆನ್ನಾಗಿರುತ್ತೆ. ಖಾರದ ತಕ್ಕನಾಗಿ ಮೆಣಸಿನ್ಕಾಯಿ ಹಾಕೊಬೋದು. ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅಂತ ಅಂದರೆ ಇನ್ನೂ ಕೂಡ ಮೆಣಸಿನ್ಕಾಯಿ ಹಾಕೊಬೋದು, ಬಟ್ ಟೇಸ್ಟ್ ಆಗಿರುತ್ತೆ. ಮತ್ತು ಈ ರೀತಿ ಮುಟ್ಟಿದ್ರೆ ಪುಡಿ ಆಗಬೇಕು. ಆ ರೀತಿ ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಇಡ್ಲಿ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಪುಟ್ಟೊಳ್ಳೆಣ್ಣೆ ಹಾಕ್ಕೊಂಡು ತಿಂತಾ ಇರಬೇಕಾದ್ರೆ ಏನು ರುಚಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪುಟ್ಟೊಳ್ಳೆಣ್ಣೆ ಹಾಕಿ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ಸಾಮಾನ್ಯ ಅಡುಗೆಗೆ ಅಂತ ನಾನು ಒಂದೇ ಥರದ ಆಯಿಲ್ನ ಯೂಸ್ ಮಾಡೋದಿಲ್ಲ. ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಪುಟ್ಟೊಳ್ಳೆಣ್ಣೆ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಸನ್ಫ್ಲವರ್, ಸೊ ನಾರ್ಮಲಾಗಿ ನಾವೆಲ್ಲರೂ ಯೂಸ್ ಮಾಡ್ತೀವಲ್ವ, ಅದೇ ರೀತಿ ಆಯಿಲ್ನ ಯೂಸ್ ಮಾಡ್ಕೊಳ್ತೀನಿ. ಚಟ್ನಿ ಪುಡಿ ಮಾಡಬೇಕಾದ್ರೆ ಫುಲ್ ನಯಸ್ಸಾಗಿ ಪೌಡ್ರ್ ಮಾಡ್ಕೊಬಾರ್ದು. ಸ್ವಲ್ಪ ತರಿ ಇರಬೇಕು. ಆ ಕಾಳುಗಳೆಲ್ಲ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ತಿಂತಾ ಇರಬೇಕಾದ್ರೆ, ಇನ್ನೂ ಟೇಸ್ಟ್ ಆಗಿರುತ್ತೆ. ಮತ್ತು ಇಡ್ಲಿ ಜೊತೆ ಹಾಕಿ ತಿನ್ನಬೇಕಾದ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ. ಸೊ ಇದಕ್ಕೆ ಬೇಕು ಅಂದರೆ ಕೊಬ್ಬರಿನ ಡ್ರೈ ಮಾಡಿ ಹಾಕೊಬೋದು, ಬಟ್ ನನಗೆ ಕೊಬ್ಬರಿ ತಿನ್ನೋದು ಇಷ್ಟ. ಸೊ ನಾನು ಹಾಕೊಳ್ತೀನಿ. ಮಕ್ಳಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಹಾಕಲಿಲ್ಲ.
ಹಾಗೆ ನಾನಿಲ್ಲಿ ಪುಡಿ ಇಡ್ಲಿ ಮಾಡ್ತಾಯಿದ್ದೀನಿ. ಪುಡಿ ಇಡ್ಲಿ ಅಂದರೆ ಇವಾಗ ಮಿನಿ ಇಡ್ಲಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನು ಯಾವ ರೀತಿ ಪುಡಿ ಇಡ್ಲಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ನಾನು ಪುಟ್ಟೆಳ್ಳೆಣ್ಣೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇಡ್ಲಿ ಪುಡಿ ಏನು ರೆಡಿ ಮಾಡಿದೆ ಅದನ್ನು 1 ಸ್ಪೂನ್ ಹಾಕಿ ಅದರಲ್ಲಿ ಮಿನಿ ಇಡ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ರೆಡಿ ಆಗುತ್ತೆ. ಸಿಂಪಲ್ ರೆಸಿಪಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಚಿಕ್ಕದಾಗಿರುತ್ತಲ್ವ ಇಡ್ಲಿ, ಇನ್ನೂ 1-2-3 ಇಡ್ಲಿ ಹಾಕಿ ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಡಿರೋ ಪೌಡ್ರ್ ಎಲ್ಲನೂ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ತೀನಿ. ಹೇಗಿದ್ರು ನನಗೆ ರೆಗ್ಯುಲರಾಗಿ ನಾವು ದೋಸೆ ಹಾಕೋದ್ರಿಂದ ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡಿದ್ದೀನಿ. ಒಂದು 15 ಡೇಸ್ ಆಗುತ್ತೆ ನನಗೆ ಈ ಪೌಡ್ರ್ ಕರೆಕ್ಟಾಗಿ. ಟಿಫನ್ ಎಲ್ಲ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಆಯಿತು. ಸೊ ಅದೇ ಕೈಯಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಏನಿದ್ರೂ ಮುಂದಿನ ಕೆಲಸ. ಹಾಗೆ ಇವತ್ತು ಸ್ವಲ್ಪ ಆಯಿಲ್ ಬಾಟಲೆಲ್ಲ ವಾಶ್ ಮಾಡಬೇಕಾಗಿತ್ತು. ಆಯಿಲ್ ಖಾಲಿಯಾಗಿತ್ತು. ಸೊ ಹೇಗಿದ್ರು ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿಟ್ಟು ಆಮೇಲೆ ಆಯಿಲ್ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿನೀರು ಕಾಯಿಸಿ ಸ್ವಲ್ಪ ವಿಮ್ ಜೆಲ್ ಮಿಕ್ಸ್ ಮಾಡಿಬಿಟ್ಟು ಆಯಿಲ್ ಬಾಟಲ್ಗೆ ಫಿಲ್ ಮಾಡ್ತಾಯಿದ್ದೀನಿ. ತಕ್ಷಣ ಬಿಸಿನೀರು ಹಾಕಿ ತಕ್ಷಣ ವಾಶ್ ಮಾಡಬಾರ್ದು, ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡಿ. ಎಣ್ಣೆ ಜಿಡ್ಡೆಲ್ಲ ಏನಿರುತ್ತೆ ನೀಟಾಗಿ ವಾಶ್ ಮಾಡಬಹುದು, ತುಂಬ ಟೈಮ್ ಹಿಡಿಯೋದಿಲ್ಲ. ಈ ರೀತಿ ಬಾಟಲ್ಗಳನ್ನೆಲ್ಲ ಯಾವ ರೀತಿ ವಾಶ್ ಮಾಡ್ಕೊಳ್ಳೋದಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನೀಟಾಗಿ ಆ ಎಣ್ಣೆ ಜಿಡ್ಡೆಲ್ಲ ಹೋಗೋದಿಲ್ವಲ್ಲ. ಸೊ ಹಾಗಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಅದರೊಳಗಡೆ ಒಂದು 10 ನಿಮಿಷ ಹಾಕಿಬಿಟ್ರೆ ಈಸಿಯಾಗಿ ವಾಶ್ ಮಾಡ್ಕೊಬೋದು. ಅಷ್ಟರಲ್ಲಿ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿದ್ನಲ್ಲ, ಸೊ ಸ್ಟವ್ ಎಲ್ಲ ನೀಟಾಗಿ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿನೇ ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆ ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ರೆ ಬೇಗ ಅಷ್ಟು ಪಾತ್ರೆಗಳು ಸೇರೋದಿಲ್ಲ, ಕಿಚನ್ ಬೇಗ ಕ್ಲೀನ್ ಮಾಡ್ಕೊಬೋದು. ಸೊ ಬೆಳಗ್ಗೆ ಟಿಫನ್ ಮಾಡಿದ್ದೆಲ್ಲನೂ ತಗೊಂಡೋಗಿ ಹೊರಗಡೆ ಇಟ್ಟಿದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಅದ್ರ ಜೊತೆಗೆ ಆ ಪಾತ್ರೆನ ಸೇರಿಸ್ಕೊಂಡು ವಾಶ್ ಮಾಡ್ಕೊಂಡ್ರೆ ಆಗುತ್ತೆ. ಹಾಗೆ ನನಗೆ ಕಮೆಂಟಲ್ಲಿ ಕೇಳಿದ್ದೀರಾ ವಿಡಿಯೋನ ಸೇಮ್ ಟೈಮಲ್ಲಿ ಹಾಕ್ತೀರಾ ಇಲ್ಲ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹಾಕ್ತೀರಾ ಅಂತ ಕೇಳಿದ್ದೀರಾ. ಬಟ್ ನಾನು ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ರೆಗ್ಯುಲರಾಗಿ ಕರೆಕ್ಟಾಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೆ. ಹಾಗೆ ಇವಾಗ ಹೇಗಾಗಿದೆ ಅಂದರೆ ಒಂದು ವಾರಕ್ಕೆ ಒಂದು ಲಾಂಗ್ ವಿಡಿಯೋ ಪೋಸ್ಟ್ ಮಾಡೋದೇ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ನನಗೆ. ಏನಕ್ಕೆ ಮೇನ್ ಕಾರಣ ಅಂತ ಅಂದರೆ ಮನೇಲಿ ಓದುವಂಥ ಮಕ್ಳು ಇಟ್ಕೊಂಡು ವಿಡಿಯೋ ಕಡೆಗೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ. ಬ್ಲಾಗ್ ಅಂದರೆ ಬೇಗ ಎಡಿಟ್ ಎಲ್ಲ ಮುಗಿಸ್ಕೊಂಡು ಅಪ್ಲೋಡ್ ಮಾಡ್ಬೋದು. ಬಟ್ ಲಾಂಗ್ ವಿಡಿಯೋ ಅಂದರೆ ಸ್ವಲ್ಪ ಲೇಟ್ ಆಗಿ. ಅನ್ಸಿಕಾ ಈ ಸಲ 10th ಆಗಿರೋದ್ರಿಂದ ಅವರಿಗೆ ಪ್ರೀ ಬೋರ್ಡ್ ಎಕ್ಸಾಮ್ ನಡೀತಾ ಇದೆ. ಬಟ್ ಸ್ವಲ್ಪ ಫೋಕಸ್ ಆ ಕಡೆಗೆ ಹೋಗಬೇಕು, ಜಾಸ್ತಿ ಓದ್ಕೊಡೋ ಕಡೆಗೆ ಮಕ್ಕಳಿಗೆ. ಹಾಗೆ ಅನ್ಸಿಕನ್ಗೆ ಎಕ್ಸಾಮ್ ಆದಮೇಲೆ ರಿತ್ವಿಕಂಗೆ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರನ್ನ ಪ್ರಿಪೇರ್ ಮಾಡಲಿಲ್ಲ ಅಂತಂದರೆ ಮಕ್ಕಳು ಡಲ್ಲಾಗಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆ ಕಡೆ ಸ್ಪೆಂಡ್ ಮಾಡ್ತಿರೋದ್ರಿಂದ ಕಮ್ಮಿ. ಸೊ ಹಾಗಾಗಿ ಅಂದ್ಕೊಂಡಿದ್ದ ಟೈಮಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಕಾಣಬೇಕು ಅಂತ ಅಂದರೆ ರೆಗ್ಯುಲರಾಗಿ ವಿಡಿಯೋಗಳನ್ನು ಪೋಸ್ಟ್ ಮಾಡಬೇಕು. ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್, ಈವ್ನಿಂಗ್ ಈ 3 ಟೈಮಲ್ಲೂ ಟೈಮಿಂಗ್ ಸೆಟ್ ಮಾಡಿಕೊಂಡು ನಮಗೆ ಯಾವ ಟೈಮು ಫ್ರೀ ಆಗಿರುತ್ತೆ ಆ ಟೈಮಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಬಟ್ ರೆಗ್ಯುಲರ್ ಆಗಿರಬೇಕು ಅಂತ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗಳು ನಾವು ಹಾಕುವಂಥ ವಿಡಿಯೋಗಳನ್ನು ಕರೆಕ್ಟ್ ಇದೇ ಟೈಮ್ಗೆ ಹಾಕ್ತಾರೆ ಅಂತ ವಾಚ್ ಮಾಡ್ತಾ ಇರ್ತಾರೆ ರೆಗ್ಯುಲರಾಗಿ. ಸೊ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ವ್ಯೂಸು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ ಇವಾಗ ನನ್ನ ವ್ಲಾಗ್ಗಳು ರೆಗ್ಯುಲರಾಗಿಲ್ಲ. ಬಟ್ ನಾನು ಸ್ವಲ್ಪ ಅದೇ ಹೇಳಿದ್ನಲ್ಲ, ಈ ರೀತಿ ಮಕ್ಕಳಿಗೆ ಇವಾಗ ಓದ್ಕೊಡೋದು ಕೆಲಸ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಅದಲು ಬದಲು ಟೈಮಲ್ಲಿ ಬರ್ತಾ ಇರುತ್ತೆ. ವೀಕ್ಲಿ ಒಂದಾದರೂ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಬೆಳಗ್ಗೆ 10 ಗಂಟೆಗೆ ಪೋಸ್ಟ್ ಮಾಡುವಂಥದ್ದು ರೂಢಿಲಿ ಇಟ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಟೈಮು ಇಲ್ಲ ಅಂತ ಅಂದರೆ ಮಾರ್ನಿಂಗು 10 o'clock ಈ ರೀತಿ ನಾನು ಚೂಸ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಧ್ಯಾಹ್ನ ಒಂದು ಮಂತಿಂದ ಮಧ್ಯಾಹ್ನನೇ ವಿಡಿಯೋ ಅಪ್ಲೋಡ್ ಮಾಡೋ ರೀತಿ ಆಗೋಗ್ಬಿಟ್ಟಿದೆ. ಬಟ್ ಆ ಡೇ ಚೂಸ್ ಮಾಡ್ಕೊಳ್ತೀನಿ. ಟೈಮಿಂಗ್ಸ್ ಚೂಸೋಕ್ಕಿಂತ ನನಗೆ ಆ ಡೇ ಚೂಸ್ ಮಾಡಿಕೊಂಡು ಆ ಡೇಲಿ ಯಾವುದಾದ್ರೂ ಒಂದು ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋ ರೀತಿಲಿ ಆಗಿದೆ. ಬಟ್ ಈ ರೀತಿ ಮಾಡೋದ್ರಿಂದನೇ ಏನೋ ಗೊತ್ತಿಲ್ಲ, ನನಗೆ ವ್ಯೂಸ್ ಸರಿಯಾಗಿ ಬರ್ತಾ ಇಲ್ಲ. ಇವಾಗಲೂ ಲಾಂಗ್ ವಿಡಿಯೋಗೆ ಕರೆಕ್ಟಾದ ವ್ಯೂಸ್ ಬರ್ತಾ ಇಲ್ಲ. ಬಟ್ ಇದೊಂದು ರೀಸನ್ನು. ಒಳ್ಳೆ ಕಮೆಂಟ್ ಮಾಡಿದ್ರಿ, ನಿಮ್ಮ ಕಮೆಂಟಿಗೆ ನನ್ನ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟೆ. ಯಾವಾಗಲೂ ಅಷ್ಟೇ ರೆಗ್ಯುಲರಾಗಿ ಟಿಫನ್ ಆದ ತಕ್ಷಣವೇ ಅದೇ ಕೈಲಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಅಂತ ಅಂದರೆ ಬೇಗ ಆರಾಮಾಗಿ ಕೆಲಸ ಮುಗಿಸ್ಕೊಬೋದು. ಯಾಕಂದರೆ ಓಪನ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಮೆಸ್ಸಿಯಾಗಿ ಇಟ್ಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಕ್ಲೀನ್ ಮಾಡಿಬಿಡ್ತೀನಿ. ಹೇಗಿದ್ದರೂ ಟಿಫನ್ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ಬೇಗ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬಾಟಲ್ಗೆ ಬಿಸಿ ನೀರನ್ನ ಫಿಲ್ ಮಾಡಿ ಇಟ್ಟಿದ್ನಲ್ಲ, ಇವಾಗ ಹೊರಗಡೆ ಹಾಕಿ ಎಲ್ಲ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ತಗೊಂಡೋಗಿ ಬಿಸಿಲಲ್ಲಿ ಇಟ್ಟಿದ್ರೆ
ಬಿಸಿಲಿಗೆ ಕಾವಿಗೆ ಒಳಗಡೆ ಇರೋ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆಮೇಲೆ ಆಯಿಲ್, ಈ ರೀತಿ ಆಯಿಲ್ ಬಾಟಲ್ಗಳನ್ನು ವಾಶ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂದರೆ ಕಷ್ಟ ಆಗುತ್ತೆ ಅಂತ ಅಂದರೆ ಸೊ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಚೆನ್ನಾಗಿ ಕುಲ್ಕ್ಬಿಟ್ಟು ಕೂಡ ವಾಶ್ ಮಾಡಿದ್ರೂ ನೀಟಾಗಿ ಒಳಗಡೆ ಇರುವಂಥ ಆಯಿಲ್ ಜಿಡ್ಡೆಲ್ಲ ನೀಟಾಗಿ ವಾಶ್ ಆಗುತ್ತೆ. ಸೊ ಹೀಗೂ ಮಾಡ್ಬೋದು, ಇಲ್ಲ ಅಂದರೆ ಲೆಮನ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ನೀರಿಗೆ ಮಿಕ್ಸ್ ಮಾಡಿ ವಾಶ್ ಮಾಡ್ಬೋದು. ಆಯಿಲ್ ಬಾಟಲ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇದೇ ರೀತಿ ಕ್ಲೀನಿಂಗ್ ವ್ಲಾಗ್ಗಳನ್ನ ತುಂಬ ನಾನು ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.